ಅಲ್ಲ, ವಿರೋಧ ಪಕ್ಷ ಎದುರಿಸ್ತಕ್ಕ ಸ್ಟ್ರಾಟಜಿ ಯಾಕೆ ಮಾಡಬೇಕು? ಏನೈತೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮೆಲ್ಲ ಶಾಸಕರಿದ್ದಾರೆ, ಎಲ್ಲ ಒಗ್ಗಟ್ಟಾಗಿ ಎದುರಿಸ್ತೀವಿ. ಸರ್, ಅವರು ಅವಿಶ್ವಾಸ ನಿರ್ಣಯ ಮಂಡಿಸ್ತೀವಿ ಅಂತಾನೂ ಹೇಳ್ತಾ ಇದ್ದಾರೆ. ಮತ್ತೆ ಸರ್ಕಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಸಮನ್ವಯತೆ ಇಲ್ಲ, ಕೊರತೆ ಇದೆ, ಬಿಕ್ಕಟ್ಟಿದೆ, ಬಣ ಬಡಿದಾಟ ಇದೆ, ಬ್ರೇಕ್ಫಾಸ್ಟ್ಗಳು ನಡೀತಿದಾವೆ. ನಾವು ಅಸ್ತ್ರಗಳು ಹೇಳ್ತೀವಲ್ರಿ. ಈಗೆಲ್ಲ ಮಿನಿಮಮ್ ಪ್ರೈಸ್ ಅವರೇ ಮಾಡ್ತಾರೆ, ಶುಗರ್ ಪ್ರೈಸ್ ಅವರೇ ಹೇಳಿದ್ರು, ಮೇಕೆತ್ತನೆ ಪ್ರೈಸ್ ಅವ್ರು ಹೇಳಿದ್ರು. ಅದ್ರ ಬಗ್ಗೆ ₹1 ಬಿಡುಗಡೆ ಬಿಡಿಸ್ಕಾಡ್ಸ್ ಮಾಡಲ್ಲ. ಇವತ್ತು $90 ಮೇಲ್ ಮುಟ್ಟೋಗಿದೆ. ಬಂಗಾರ ₹1,30,000, ₹1,20,000 ಮೇಲ್ ಹೋಗಿದೆ. ಇಂಥ ಹಲವಾರು ಚರ್ಚೆ ನಾವು ಮಾಡ್ತೀವಲ್ಲ. ರಾಜ್ಯ ಸರ್ಕಾರ ವಿಷಯ ಬಂದಾಗ ಡೆಫಿನೆಟ್ಲಿ ನಾವು ಡಿಫೆಂಡ್ ಮಾಡ್ಕೊಂತೀವಿ, ನಾವು ಮಾತನಾಡ್ತೀವಿ. ಅವ್ರ ಹತ್ರ ಏನು ಮಾತಾಡಕ್ಕೆ ಏನು ಇಶ್ಯೂ ಏನಿದೆ? ಅಂದ್ರೆ ಅದೇ ಜನರು ಚರ್ಚೆನ ಬಿಟ್ಟು ಬರೀ ಇದನ್ನೇ ಮಾತಾಡ್ಬೇಕಂತ ಇದೆ ಅಂತ ಅರ್ಥಲ್ಲ. ಏನಿಲ್ಲ, ನಮ್ದು ಕ್ಯಾಬಿನೆಟ್ ಅಧಿವೇಶನದಲ್ಲಿ ಎಲ್ಲರೂ ಹೋಗ್ಬೇಕು, ಚೆನ್ನಾಗಿ ಭಾಗವಹಿಸಬೇಕು ಅಂತ ಇರ್ತಕ್ಕಂಥದ್ದು, ಅಷ್ಟು ಬಿಟ್ಟರೆ ಬೇರೆ ಏನಿದೆ? ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅವ್ರು ಮಾತಾಡ್ಬೇಕಲ್ರಿ. ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ನಾವು, ನಮ್ಮ ಸ್ಪೀಕರು, ನಮ್ಮ ಸರ್ಕಾರ ಬಂದ ಮೇಲೆ ನಂಬರ್ ಆಫ್ ಡೇಸ್ ನಾವು ನಡೆಸಿದ್ದೇವೆ, ನಂಬರ್ ಆಫ್ ಅವರ್ಸ್ ಕೂಡ ನೀವು ನೋಡಿದ್ರೆ ಅಸೆಂಬ್ಲಿ ನಾವೇ ನಡೆಸಿದ್ದೇವೆ, ಮತ್ತೆ ನಡೆಸಿದೀವಲ್ಲ. ವಿ ಹ್ಯಾವ್ ಟು ಅಪ್ರಿಷಿಯೇಟೆಡ್. ಈಗ ಅಲ್ಲಿ ಪಾರ್ಲಿಮೆಂಟಲ್ಲಿ ನಡೆದಂಗಿಲ್ಲಲ್ಲ, ಪಾರ್ಲಿಮೆಂಟಾಗೆ ನಡೆದಂಗಿಲ್ಲಲ್ಲ. ಏನನ್ನ ಮಾಡಿದ್ರೆ ಅವರೇ ಅಪೋಸಿಷನ್ ಇದ್ದಂಗೆ ಮಾಡ್ತಾರೆ. ಯಾರು ಮಾತಾಡಿದ್ರು ಕೇಸ್ಗಳು ಹಾಕ್ತಾರೆ. ಏನ್ರಿ ಇದು ದೇಶ ಯಾವ ಲೆಕ್ಕಕ್ಕೆ ನಡೀತದೆ ಸ್ವಲ್ಪ ನೀವು ನೋಡಿ ಆಲೋಚನೆ. ಅಲ್ಲ, ವಿರೋಧ ಪಕ್ಷ ಎದುರಿಸ್ತಕ್ಕ ಸ್ಟ್ರಾಟಜಿ ಯಾಕೆ ಮಾಡಬೇಕು? ಏನೈತೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮೆಲ್ಲ ಶಾಸಕರಿದ್ದಾರೆ, ಎಲ್ಲ ಒಗ್ಗಟ್ಟಾಗಿ ಎದುರಿಸ್ತೀವಿ. ಸರ್, ಅವರು ಅವಿಶ್ವಾಸ ನಿರ್ಣಯ ಮಂಡಿಸ್ತೀವಿ ಅಂತಾನೂ ಹೇಳ್ತಾ ಇದ್ದಾರೆ. ಮತ್ತೆ ಸರ್ಕಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಸಮನ್ವಯತೆ ಇಲ್ಲ, ಕೊರತೆ ಇದೆ, ಬಿಕ್ಕಟ್ಟಿದೆ, ಬಣ ಬಡಿದಾಟ ಇದೆ, ಬ್ರೇಕ್ಫಾಸ್ಟ್ಗಳು ನಡೀತಿದಾವೆ. ನಾವು ಅಸ್ತ್ರಗಳು ಹೇಳ್ತೀವಲ್ರಿ. ಈಗೆಲ್ಲ ಮಿನಿಮಮ್ ಪ್ರೈಸ್ ಅವರೇ ಮಾಡ್ತಾರೆ, ಶುಗರ್ ಪ್ರೈಸ್ ಅವರೇ ಹೇಳಿದ್ರು, ಮೇಕೆತ್ತನೆ ಪ್ರೈಸ್ ಅವ್ರು ಹೇಳಿದ್ರು. ಅದ್ರ ಬಗ್ಗೆ ₹1 ಬಿಡುಗಡೆ ಬಿಡಿಸ್ಕಾಡ್ಸ್ ಮಾಡಲ್ಲ. ಇವತ್ತು $90 ಮೇಲ್ ಮುಟ್ಟೋಗಿದೆ. ಬಂಗಾರ ₹1,30,000, ₹1,20,000 ಮೇಲ್ ಹೋಗಿದೆ. ಇಂಥ ಹಲವಾರು ಚರ್ಚೆ ನಾವು ಮಾಡ್ತೀವಲ್ಲ. ರಾಜ್ಯ ಸರ್ಕಾರ ವಿಷಯ ಬಂದಾಗ ಡೆಫಿನೆಟ್ಲಿ ನಾವು ಡಿಫೆಂಡ್ ಮಾಡ್ಕೊಂತೀವಿ, ನಾವು ಮಾತನಾಡ್ತೀವಿ. ಅವ್ರ ಹತ್ರ ಏನು ಮಾತಾಡಕ್ಕೆ ಏನು ಇಶ್ಯೂ ಏನಿದೆ? ಅಂದ್ರೆ ಅದೇ ಜನರು ಚರ್ಚೆನ ಬಿಟ್ಟು ಬರೀ ಇದನ್ನೇ ಮಾತಾಡ್ಬೇಕಂತ ಇದೆ ಅಂತ ಅರ್ಥಲ್ಲ. ಏನಿಲ್ಲ, ನಮ್ದು ಕ್ಯಾಬಿನೆಟ್ ಅಧಿವೇಶನದಲ್ಲಿ ಎಲ್ಲರೂ ಹೋಗ್ಬೇಕು, ಚೆನ್ನಾಗಿ ಭಾಗವಹಿಸಬೇಕು ಅಂತ ಇರ್ತಕ್ಕಂಥದ್ದು, ಅಷ್ಟು ಬಿಟ್ಟರೆ ಬೇರೆ ಏನಿದೆ? ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅವ್ರು ಮಾತಾಡ್ಬೇಕಲ್ರಿ. ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ನಾವು, ನಮ್ಮ ಸ್ಪೀಕರು, ನಮ್ಮ ಸರ್ಕಾರ ಬಂದ ಮೇಲೆ ನಂಬರ್ ಆಫ್ ಡೇಸ್ ನಾವು ನಡೆಸಿದ್ದೇವೆ, ನಂಬರ್ ಆಫ್ ಅವರ್ಸ್ ಕೂಡ ನೀವು ನೋಡಿದ್ರೆ ಅಸೆಂಬ್ಲಿ ನಾವೇ ನಡೆಸಿದ್ದೇವೆ, ಮತ್ತೆ ನಡೆಸಿದೀವಲ್ಲ. ವಿ ಹ್ಯಾವ್ ಟು ಅಪ್ರಿಷಿಯೇಟೆಡ್. ಈಗ ಅಲ್ಲಿ ಪಾರ್ಲಿಮೆಂಟಲ್ಲಿ ನಡೆದಂಗಿಲ್ಲಲ್ಲ, ಪಾರ್ಲಿಮೆಂಟಾಗೆ ನಡೆದಂಗಿಲ್ಲಲ್ಲ. ಏನನ್ನ ಮಾಡಿದ್ರೆ ಅವರೇ ಅಪೋಸಿಷನ್ ಇದ್ದಂಗೆ ಮಾಡ್ತಾರೆ. ಯಾರು ಮಾತಾಡಿದ್ರು ಕೇಸ್ಗಳು ಹಾಕ್ತಾರೆ. ಏನ್ರಿ ಇದು ದೇಶ ಯಾವ ಲೆಕ್ಕಕ್ಕೆ ನಡೀತದೆ ಸ್ವಲ್ಪ ನೀವು ನೋಡಿ ಆಲೋಚನೆ.